ಇವತ್ತು ನಮ್ಮ ಹೊಸಕೋಟೆ ತಾಲೂಕಿನಿಂದ ಒಂದು ಕಲಿಕಾ ಪ್ರವಾಸ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು, ಅಧ್ಯಕ್ಷರು ಮತ್ತು ಶಾಲಾ ಶಿಕ್ಷಕರು ಎಲ್ಲ ಭಾಗವಹಿಸಿದ್ದೀವಿ. ಈಗ ನಾನು ಹಿಂದೆ ಕಾರ್ಯನಿರ್ವಹಿಸಿದಂಥ ಪಂಚಾಯಿತಿಯಲ್ಲಿ ಬರೀ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಕೊಡ್ತಾ ಇದ್ವಿ, ಟ್ಯಾಂಕರಲ್ಲಿ ನೀರು ಓಡಿಸ್ತಾ ಇದ್ವಿ. ಇವೆಲ್ಲ ಒಂದು ಇಂಗು ಗುಂಡಿ ಆಗಿರ್ಬೋದು, ಆಮೇಲೆ ಅಂತರ್ಜಲ ಮಳೆ ನೀರು ಕೊಯ್ಲು ಆಗಿರ್ಬೋದು, ಅದನ್ನು ಏನು ಮಳೆ ನೀರು ಬರುತ್ತೋ ಅದನ್ನೇ ಭೂಮಿಯಲ್ಲಿ ಇಂಗೋ ಥರ ಮಾಡಿ ಅದನ್ನೇ ಸಂಗ್ರಹಣೆ ಮಾಡಿ ಮರುಬಳಕೆ ಮಾಡಿದಾಗ ಈ ಥರ ಸಮಸ್ಯೆಗಳು ಬರೋದಿಲ್ಲ, ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ. ಈ ರೀತಿ ಒಂದು ಸಂಸ್ಥೆಯವರು ಇದ್ದಾರಲ್ಲ, ಅವ್ರು ಮಾಡ್ತಾ ಇರೋದು ಒಂದು ಶ್ಲಾಘನೀಯವಾದಂಥ ವಿಚಾರವಾಗಿದೆ. ನೀರು ಮಹತ್ವದ ಬಗ್ಗೆ ನಮಗೆ ಹಲವಾರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ನಾವು ಬಂದಾಗ ಸೊನ್ನಪ್ಪನಹಳ್ಳಿ ಅಂತ ಇದು ಹಳ್ಳಿಗೆ ಒಂದು ಶಾಲಾಗೆ ಭೇಟಿ ಕೊಟ್ಟಿದ್ವಿ. ಅಲ್ಲಿ ಬಹಳ ಮಳೆ ಕೊಯ್ಲು ಹೇಗೆ ಅಲ್ಲಿ ಯಾವ ವಿಧಾನದಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ತುಂಬ ಅದ್ಭುತವಾಗಿದೆ. ಮತ್ತು ಒಂದು ಹಳೆ ಬಾವಿ ಇತ್ತು, ಆ ಬಾವಿಯಲ್ಲಿ ಏನು ಕಸಕಡ್ಡಿ ತುಂಬಿ ಅದು ವೇಸ್ಟ್ ಆಗಿರುವಂಥದ್ದನ್ನು ಅದೇ ಬಾವಿಯಲ್ಲಿ ನೀರು ಮತ್ತೆ ಮರುಬಳಕೆ ಮಾಡೋದು ಹೇಗೆ ಅನ್ನೋದನ್ನು ಬಹಳ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ. ಆ ಕೆರೆಯಲ್ಲಿ ನೀರು ಶೇಖರಣೆ ಆಗಿದೆ. ಇದು ಸಿಹಿ ನೀರಿನ ಒಂದು ಕೆರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀವಿ. ಅದ್ರ ಪಕ್ಕದಲ್ಲಿ ಒಂದು ಬೋರ್ವೆಲ್ ಇಲ್ಲದೇನು ಸುತ್ತಮುತ್ತಲೂ ಕೂಡ ಬೋರ್ವೆಲ್ಗಳು ಹಾಕಿದ್ದಾರೆ. ಜೊತೆಗೆ ಅದರ ಒಂದು ಬಾವಿನೂ ಕೂಡ ಇದೆ. ಅದನ್ನು ನೋಡ್ತಾ ಇದ್ದೀವಿ. ನೋಡ್ತಾ ಇದ್ದಾಗ ನಮಗೆ ನೀರಿನ ಮಟ್ಟ ಎಷ್ಟು ಶೇಖರಣೆ, ಎಷ್ಟು ಲಕ್ಷ ನೀರನ್ನು ಇಲ್ಲಿ ಶೇಖರಣೆ ಮಾಡ್ಬೋದು ಅನ್ನೋದನ್ನು ಬಹಳ ಸಮಗ್ರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇಷ್ಟೊಂದು ರೀತಿಯಲ್ಲಿ ನಮಗೆ ಉಪಯೋಗ ಮಾಡಿ ಇಷ್ಟು ಅವೇರ್ನೆಸ್ಸನ್ನು ಮೂಡಿಸುವಂಥ ಈ ಎರಡೂ ಸಂಸ್ಥೆವರೆಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ.